ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 60ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಹಾಸ್ಥಾನ ತೀರ್ಥವರ್ಣನೆ, ವೇದವ್ಯಾಸರ ಅವತಾರ, ಜೈಮಿನಿ, ಸುಮಂತು, ವೈಶಂಪಾಯನ, ಪೈಲ ಮತ್ತು ಲೋಮಹರ್ಷಣ ಇವರ ಕಥನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮುನಿಗಳು ಹೇಳುತ್ತಾರೆ, ನೈಮಿಷಾರಣ್ಯವಾಸಿಗಳಾದ ಮುನಿಗಳು ಸೂತಮುನಿಯ ಅಮೋಘವಾದ ಆ ಭಾಷಣಗಳನ್ನು ಕೇಳಿ ಅತ್ಯಂತ ಸಂತುಷ್ಟರಾಗಿ, ಎಲೈ ಸೂತ ಪುರಾಣಿಕರೇ, ಪೂರ್ವಯುಗಗಳಲ್ಲಿ ವೇದಗಳು ಹೇಗೆ ವಿಭಾಗಿಸಲ್ಪಟ್ಟವು ಇದನ್ನು ತಿಳಿಸಬೇಕೆಂದು ಮಹಾಜ್ಞಾನಿಯಾದ ಸೂತರನ್ನು ಪ್ರಾರ್ಥಿಸಿದರು. ಸೂತಮುನಿಯು ಹೇಳುತ್ತಾರೆ, ಮಹಾಜ್ಞಾನಿಗಳಾದ ಮುನಿಗಳೇ, ಸ್ವಯಂಭುವ ಮನ್ವಂತರದ ಪೂರ್ವದ ದ್ವಾಪರಯುಗವು ಪ್ರಾರಂಭವಾಗಲು ಬ್ರಹ್ಮದೇವನು ಮನುವಿಗೆ ಯಾವ ವಿಷಯಗಳನ್ನು ಹೇಳಿದ್ದನೋ ಆ ವಿಷಯಗಳನ್ನು ನಿಮಗಾಗಿ ತಿಳಿಸುವೆನು, ಕೇಳಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಎಲೈ ಪ್ರಿಯಪುತ್ರನೇ, ಆ ದ್ವಾಪರಯುಗವು ಪ್ರಾರಂಭವಾಗಲು ಅಲ್ಪಶಕ್ತರಾದ ಬ್ರಾಹ್ಮಣಾದಿಗಳು ಯುಗ ಧರ್ಮದಿಂದ ಕ್ರಮವಾಗಿ ಬಲಹೀನರಾಗುವರು. ಆ ಯುಗ ದೋಷದಿಂದ ಕ್ರಮವಾಗಿ ಸತ್ಯ ಧರ್ಮಾದಿಗಳು ನಷ್ಟವಾಗಿ ಅಲ್ಪಾವಶಿಷ್ಟವಾಗುವವು. ಕೃತಯುಗಾದಿಗಳಲ್ಲಿ ಇರತಕ್ಕ ವೀರ್ಯ, ಕಾಂತಿ, ಶಕ್ತಿ ಮೊದಲಾದವು 10,000ಗಳಲ್ಲಿ 1 ಭಾಗದಷ್ಟು ಮಾತ್ರ ಉಳಿದು ಮಿಕ್ಕ ಭಾಗಗಳು ನಷ್ಟವಾಗುವವು. ಅದರಂತೆ ಆ ಯುಗದಲ್ಲಿ ಶಕ್ತಿ, ತೇಜಸ್ಸು, ಬಲ, ವಾಕ್ಯ ಇವೇ ಮೊದಲಾದ ಸರ್ವವೂ ನಾಶವಾಗುವವು. ಯಜ್ಞ ಯಾಗಾದಿ ಸಮಸ್ತ ಕಾರ್ಯಗಳು ವೇದಗಳಿಂದಲೇ ಉಂಟಾಗುವವು. ಆದುದರಿಂದ ವೇದಶಾಸ್ತ್ರಗಳು ನಾಶವಾಗದೆ ಯಾವಾಗಲೂ ಶಾಶ್ವತವಾಗಿಯೇ ಉಳಿಯಬೇಕು. ಲೋಕದಲ್ಲಿ ವೇದಗಳೇನಾದರೂ ನಾಶವಾದರೆ ಯಜ್ಞ ಯಾಗಾದಿ ಸಮಸ್ತ ಸತ್ಕರ್ಮಗಳು ನಾಶವಾಗುವವು. ಹೀಗೆ
ಯಜ್ಞ ನಾಶವಾದರೆ ದೇವತೆಗಳಿಗೆ ಅಶನ ವಸನಾದಿಗಳು ಇಲ್ಲದೆ ನಾಶವಾಗುವರು. ದೇವತೆಗಳು ಇಲ್ಲದಿದ್ದರೆ ಮಳೆ ಬೆಳೆಗಳಾಗದೆ ಸರ್ವವೂ ನಷ್ಟವಾಗುವವು. 10,000 ಸಂಖ್ಯಾಕವಾದ ವೇದವು ಮೊದಲು 4 ಪಾದಗಳುಳ್ಳದ್ದಾಗಿ ವಿಭಾಗಿಸಲ್ಪಟ್ಟಿತು. ಅನಂತರ ಸಮಸ್ತ ವೇದವು 10ರಷ್ಟು ಜಾಸ್ತಿಯಾಯಿತು. ಯಾಗವು ಸಕಲ ಇಷ್ಟಾರ್ಥಗಳನ್ನು ಕೊಡುತ್ತವೆ. ಬ್ರಹ್ಮದೇವನು ಹೀಗೆ ಮನುವಿಗೆ ಹೇಳಲಾಗಿ, ಆಗ ಮಹಾಮುನಿಯು ಬ್ರಹ್ಮದೇವನ ಮಾತನ್ನು ಅನುಮೋದಿಸಿ ಲೋಕ ಕಲ್ಯಾಣಕ್ಕಾಗಿ ವೇದವನ್ನು 4 ಪಾದಗಳಿಂದ ಸಹಿತವನ್ನಾಗಿ ಮಾಡಿದನು. ಅಂದರೆ ವೇದವನ್ನು 4 ಭಾಗ ಮಾಡಿದನು. ಎಲೆ ಮುನಿಗಳೇ, ಬ್ರಹ್ಮದೇವನ ವಚನಾನುಸಾರವಾಗಿ ಲೋಕಹಿತಾಕಾಂಕ್ಷೆಯಿಂದ ವೇದಗಳನ್ನು 4 ಭಾಗ ಮಾಡಿದನು. ಆ 4 ಭಾಗಗಳೇ ಈಗಲೂ ಇರುವುದು. ಅದನ್ನೇ ಈಗ ನೀವು ಕಲಿಯುತ್ತಿರುವಿರಿ. ಎಲೆ ಜ್ಞಾನಿಗಳಾದ ಮುನಿಗಳೇ, ಈ ವರ್ತಮಾನ ಮನ್ವಂತರದಲ್ಲಿ ಯಾವ ವೇದಗಳು ಇರುತ್ತವೆಯೋ ಅದೇ ವೇದಗಳೇ ಅತೀತವಾದ ಮನ್ವಂತರಗಳಲ್ಲಿಯೂ ಇರುತ್ತವೆ. ಪ್ರತ್ಯಕ್ಷವಾದ ವಿಷಯಗಳಿಂದ ಅತೀತಾನಾಗತವಾದ ವಿಷಯಗಳನ್ನು ಊಹಿಸಬೇಕಾಗಿರುತ್ತದೆ. ವರ್ತಮಾನ ಕಾಲದಂತೆ ಭೂತ ಭವಿಷ್ಯತ್ ಕಾಲಗಳಲ್ಲಿಯೂ ಕೂಡ ಸರ್ವವೂ ಇರುತ್ತವೆ ಎಂದು ತಿಳಿಯಬೇಕು. ಈ ಯುಗದಲ್ಲಿ ಪರಾಶರರ ಪುತ್ರರು ಪರಂತಪರೂ ವಿಷ್ಣುವಿನ ಅಂಶದಿಂದ ಸಂಭೂತರೂ ಆದ ವೇದವ್ಯಾಸ ಮಹರ್ಷಿಗಳು ಕೃಷ್ಣದ್ವೈಪಾಯನ ನಾಮದಿಂದ ಪ್ರಸಿದ್ಧರಾಗಿ ವೇದವನ್ನು ವಿಭಾಗ ಮಾಡಿ ಶಿಷ್ಯರಿಗೆ ಉಪದೇಶಿಸಿದರು. ಹೀಗೆ ವೇದವ್ಯಾಸರು ಬ್ರಹ್ಮದೇವನಿಂದ ಪ್ರೇರಿತರಾಗಿ ವೇದವನ್ನು ವಿಭಾಗ ಮಾಡಿ 4 ಜನ ಶಿಷ್ಯರಿಗೆ 4 ವೇದಗಳನ್ನು ಉಪದೇಶ ಮಾಡಿದರು. ಆ 4 ಜನ ಶಿಷ್ಯರಾರೆಂದರೆ ಜೈಮಿನಿ, ಸುಮಂತು, ವೈಶಂಪಾಯನ, 4ನೆಯವನು ಪೈಲ, 5ನೆಯವನು ಲೋಮಹರ್ಷಣ. ಇವರಿಗೆ 4 ವೇದಗಳನ್ನು ವಿಶ್ವಾಸದಿಂದ ಅನುಗ್ರಹಿಸಿದರು. ಅವರಲ್ಲಿ ಭಕ್ತಿಯುಕ್ತನಾದ ಪೈಲನಿಗೆ ಋಗ್ವೇದವನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಉಪದೇಶ ಮಾಡಿದರು. ವಿಧೇಯನಾದ ವೈಶಂಪಾಯನನಿಗೆ ಯಜುರ್ವೇದವನ್ನು ವಿದ್ಯುಕ್ತ ಪ್ರಕಾರವಾಗಿ ಉಪದೇಶಿಸಿದರು. ತರುವಾಯ ವ್ಯಾಸರು ಸಾಮವೇದಾರ್ಥವನ್ನು ಜೈಮಿನಿ ಮುನಿಗಾಗಿ ಉಪದೇಶ ಮಾಡಿದರು. ಋಷಿವರ್ಯರಾದ ಸುಮಂತ ಮಹರ್ಷಿಗೆ ಅಥರ್ವ ವೇದಾರ್ಥಗಳನ್ನು ಉಪದೇಶ ಮಾಡಿದರು. ಷಡ್ಗುಣೈಶ್ವರ್ಯ ಸಂಪನ್ನನೂ ಸರ್ವೇಶ್ವರನೂ ಪ್ರಭುವೂ ಆದ ವೇದವ್ಯಾಸ ದೇವನು ಇತಿಹಾಸ ಪುರಾಣಗಳನ್ನು ಕ್ರಮವಾಗಿ ತಿಳಿಸುವುದಕ್ಕೋಸ್ಕರ ನನ್ನನ್ನು ನಿಯಮಿಸಿ ಪಂಚಮ ವೇದವಾದ ಇತಿಹಾಸಾದಿಗಳನ್ನು ನನಗೆ ಉಪದೇಶಿಸಿದನು. ಆದಿಯಲ್ಲಿ ಯಜುರ್ವೇದವು ಒಂದೇ ವಿಧವಾಗಿತ್ತು. ತರುವಾಯ ವ್ಯಾಸರು ಅದನ್ನು 4 ಭಾಗಗಳನ್ನಾಗಿ ಮಾಡಿದರು. ಅದರಲ್ಲಿ 4 ಹೋಮ ಪ್ರಕರಣವಿತ್ತು. ಇದರಿಂದ ಯಾಗವನ್ನು ಕಲ್ಪನೆ ಮಾಡಿ ಏರ್ಪಡಿಸಿದರು. ಅಂತಹ ಯಾಗದಲ್ಲಿ ಯಜುರ್ವೇದದಿಂದ ಅಧ್ವರ್ಯು ವ್ಯಾಪಾರವು ನಡೆಯಬೇಕು. ಋಗ್ವೇದದಿಂದ ಹೋತೃ ವ್ಯಾಪಾರವೂ, ಸಾಮವೇದದಿಂದ ಉದ್ಗಾತೃ ವ್ಯಾಪಾರವೂ, ಅಥರ್ವಣ ವೇದದಿಂದ ಬ್ರಹ್ಮತ್ವವೂ ಸಿದ್ಧವಾಗುವವು. ಅಥರ್ವಣ ವೇದದಿಂದ ದೇವತೆಗಳನ್ನು ಬ್ರಹ್ಮತ್ವವನ್ನು ಕಲ್ಪಿಸಿದನು. ಹೀಗೆ 4 ವೇದಗಳು ಯಾಗಕ್ಕೆ ಉಪಯೋಗವಾಗಿವೆ. ಅನಂತರ ಭಗವಂತನಾದ ವೇದವ್ಯಾಸದೇವನು ವೇದ ರಾಶಿಯಲ್ಲಿ ಒಂದು ಋಕ್ಕನ್ನು ತೆಗೆದುಕೊಂಡು ಋಗ್ವೇದವನ್ನು ಏರ್ಪಡಿಸಿದನು. ಅಂತಹ ಋಗ್ವೇದದಿಂದ
ಹೋತೃವನ್ನು ಏರ್ಪಡಿಸಿದನು. ಇಂತಹ ಯಜ್ಞದಿಂದ ಲೋಕ ಕಲ್ಯಾಣವಾಗುವುದು. ಸಾಮಭಾಗಗಳಿಂದ ಸಾಮವೇದವನ್ನು ಏರ್ಪಡಿಸಿದನು. ಅಂತಹ ಸಾಮವೇದದಿಂದ ಉದ್ಗಾತೃತ್ವವು, ಅದರಿಂದ ಯಾಗದ ಪೂರ್ಣತೆಯೂ ಉಂಟಾಗುವುದು. ಆ ದ್ವೈಪಾಯನ ಮಹರ್ಷಿಗಳು ಅಥರ್ವ ವೇದದಿಂದ ರಾಜಕಾರ್ಯೋಪಯುಕ್ತಗಳಾದ ಶಸ್ತ್ರ ನಿರ್ಮಾಣವೇ ಮೊದಲಾದ ಸಕಲ ಕಾರ್ಯಗಳನ್ನು ಏರ್ಪಡಿಸಿದರು. ಪುರಾಣ ನಿರೂಪಣೆಯಲ್ಲಿ ಸಮರ್ಥರಾದ ವೇದವ್ಯಾಸರು ಪೌರಾಣಿಕ ಚರಿತ್ರೆಗಳಿಂದಲೂ ಸಣ್ಣ ಕಥೆಗಳಿಂದಲೂ ಒಗಟುಗಳಿಂದಲೂ ವರ್ಣಾಶ್ರಮ ಧರ್ಮಗಳಿಂದಲೂ ಸಹಿತವಾದ ಪುರಾಣಗಳನ್ನು ಸಂಹಿತೆಗಳನ್ನು ಮಾಡಿದರು. ಅನಂತರ ಯಜುರ್ವೇದದಲ್ಲಿ ಉಳಿದಿರುವ ಭಾಗಗಳಿಂದ ಯಜ್ಞ ಕಾರ್ಯಗಳನ್ನು ನಿಯಮಿಸಿದರು. ಯಾಗದಲ್ಲಿ ಯಜುರ್ವೇದೋಕ್ತ ಕಾರ್ಯಗಳೇ ವಿಶೇಷವಾಗಿರುವವು ಎಂದು ಶಾಸ್ತ್ರ ವಿಶಾರದರು ಹೇಳಿರುವರು. ಯಜುರ್ವೇದದಲ್ಲಿ ಅನೇಕ ಪದಗಳು ಉದ್ಧೃತವಾಗಿರುವುದರಿಂದ ಯಜುರ್ವೇದವು ವಿಷಮವಾಗಿರುವುದು. ವೇದ ಪಾರಂಗತರಾದ ಋತ್ವಿಕ್ಕುಗಳು ಉದ್ಧೃತವಾದ ಯಜುರ್ವೇದದ ಪದಗಳಿಂದ ಅಶ್ವಮೇಧ ಭಾಗವು ಕೃತವಾಗಿದೆ. ಆ ಭಾಗವು ಅಶ್ವಮೇಧ ಯಾಗದಲ್ಲಿ ಉಪಯುಕ್ತವಾಗಿರುವುದು. ಮಹಾಜ್ಞಾನಿಯಾದ ಪೈಲಮುನಿಯು ಋಗ್ವೇದವನ್ನು ಗುರುಗಳಿಂದ ಸ್ವೀಕರಿಸಿ ಅದನ್ನು 2 ಭಾಗ ಮಾಡಿ 2 ಶಿಷ್ಯರಿಗೆ ಉಪದೇಶ ಮಾಡಿದರು. ಹೀಗೆ ಪ್ರಭುವಾದ ಪೈಲ ಮಹರ್ಷಿಯು ಆ ಋಗ್ವೇದದಲ್ಲಿ 1 ಭಾಗವನ್ನು ಇಂದ್ರಪ್ರಮತಿ ಎಂಬ ಶಿಷ್ಯನಿಗೂ 2ನೆಯ ಭಾಗವನ್ನು ಭಾಷ್ಕಲನೆಂಬವನಿಗೂ ಉಪದೇಶ ಮಾಡಿದರು. ಅವರಿಬ್ಬರಲ್ಲಿ ಬ್ರಾಹ್ಮಣೋತ್ತಮನಾದ ಭಾಷ್ಕಲ ಮುನಿಯು ತಾನು ತಿಳಿದಿರುವ ಋಗ್ವೇದದ ಭಾಗವನ್ನು 4 ಸಂಹಿತೆಗಳನ್ನಾಗಿ ಮಾಡಿ ಹಿತಚಿಂತಕರೂ ಗುರು ಸೇವಾ ನಿರತರೂ ಆದ 4 ಶಿಷ್ಯರಿಗೆ ಉಪದೇಶ ಮಾಡಿದರು. ದ್ವಿಜೋತ್ತಮನಾದ ಭಾಷ್ಕಲಿಯು ಪ್ರಥಮ ಸಂಹಿತೆಯನ್ನು ಬೋಧಮುನಿಗೂ, ದ್ವಿತೀಯ ಶಾಖೆಯನ್ನು ಅಗ್ನಿಮಾಠರನಿಗೂ, 3ನೆಯ ಶಾಖೆಯನ್ನು ಪರಾಶರರಿಗೂ, 4ನೆಯ ಭಾಗವನ್ನು ಯಾಜ್ಞವಲ್ಕ್ಯರಿಗೂ ಉಪದೇಶ ಮಾಡಿದರು. ಬ್ರಾಹ್ಮಣೋತ್ತಮನಾದ ಇಂದ್ರಪ್ರಮತಿಯು 1 ಸಂಹಿತೆಯನ್ನು ಮಹಾಭಾಗ್ಯಶಾಲಿಯೂ ಕೀರ್ತಿವಂತನೂ ಆದ ಮಾರ್ಕಂಡೇಯನಿಗೆ ಉಪದೇಶ ಮಾಡಿದರು. ಆ ಮಾರ್ಕಂಡೇಯನೂ ಕೂಡ ಕೀರ್ತಿವಂತನಾಗಿ ಅತ್ಯುತ್ತಮನಾದ ಸತ್ಯಶ್ರವಸನಿಗೆ ಉಪದೇಶ ಮಾಡಿದರು. ಆ ಬ್ರಾಹ್ಮಣೋತ್ತಮನಾದ ಸತ್ಯಶ್ರವಸ್ಸು ಸತ್ಯಹಿತನಿಗೆ ಉಪದೇಶಿಸಿದರು. ಸಮರ್ಥನಾದ ಆ ಸತ್ಯಹಿತನು ಪುತ್ರನಾದ ಸತ್ಯತರನಿಗೆ ಉಪದೇಶಿಸಿದನು. ಅವನೂ ಕೂಡ ಮಹಾತ್ಮನೂ ಸತ್ಯಧರ್ಮ ಪರಾಯಣನೂ ಆದ ಸತ್ಯಶ್ರಿಯನಿಗೆ ಉಪದೇಶ ಮಾಡಿದನು. ಮಹಾ ತೇಜಸ್ವಿಯೂ ಜ್ಞಾನಿಯೂ ಆದ ಸತ್ಯಶ್ರಿಯನಿಗೆ ಮಹಾ ತೇಜಸ್ವಿಗಳು ಶಾಸ್ತ್ರಗ್ರಹಣ ಪರಾಯಣರೂ ವಿದ್ವಾಂಸರೂ ಆದ 3 ಶಿಷ್ಯರಿದ್ದರು. ಅವರಲ್ಲಿ ಮೊದಲನೆಯವನು ಶಾಕಲ್ಯನು, 2ನೆಯವನು ರತಂತರನು, ಭಾಷ್ಕಲಿ ವಂಶೋದ್ಭೂತನಾದ ಭರದ್ವಾಜನು 3ನೆಯವನು. ಈ 3 ಶಿಷ್ಯರು ಶಾಖಾ ಪ್ರವರ್ತಕರೂ ಲೋಕವಿಖ್ಯಾತರೂ ಆಗಿರುವರು. ಶಾಕಲ್ಯ ಗೋತ್ರೋತ್ಪನ್ನನಾದ ದೇವಮಿತ್ರನೆಂಬ ಬ್ರಾಹ್ಮಣನು ಜ್ಞಾನಾಹಂಕಾರಗಳಿಂದ ಗರ್ವಿಷ್ಠನಾಗಿ ಸತ್ಯಪರಾಯಣನಾದ ಜನಕರಾಜನ ಯಾಗದಲ್ಲಿ ವಿನಾಶವನ್ನು ಹೊಂದಿದನು. ಶಾಂಶಪಾಯನ ಮುನಿಯು ಹೇಳುತ್ತಾನೆ, ಎಲೆ ಸೂತ ಮಹಾಮುನಿಯೇ, ಜ್ಞಾನಗರ್ವಿಷ್ಠನಾದ ಆ ದೇವಮಿತ್ರನು ಜನಕ ಮಹಾರಾಜನ ಅಶ್ವಮೇಧ ಯಾಗದಲ್ಲಿ ಹೇಗೆ ವಿನಾಶವನ್ನು ಹೊಂದಿದನು? ಆ ಯಾಗದಲ್ಲಿ
ವಿವಾದವು ಉಂಟಾಗಲು ಕಾರಣವೇನು? ಈ ವಿಷಯಗಳನ್ನು ತಿಳಿಸಬೇಕೆಂದು ಕೇಳಿದರು. ಎಲೆ ಮುನಿಯೇ, ಜನಕರಾಜನ ಯಾಗದಲ್ಲಿ ವಿವಾದವಾಗಲು ಕಾರಣವೇನು? ಯಾರ ಸಂಗಡ ವಿವಾದವಾಯಿತು? ವಿವಾದದ ಮುಖ್ಯ ವಿಷಯವು ಯಾವುದು? ಈ ವೃತ್ತಾಂತವೆಲ್ಲವನ್ನು ಯಥಾಸ್ಥಿತವಾಗಿ ತಾವು ಹೇಳಬೇಕು. ತಾವು ಮಹಾಜ್ಞಾನಿಗಳಾಗಿರುವಿರಿ, ಎಲ್ಲವನ್ನೂ ತಿಳಿದಿರುತ್ತೀರಿ ಎಂದು ಹೇಳಿದರು. ಹೀಗೆ ಮಹರ್ಷಿಗಳ ಮಾತನ್ನು ಕೇಳಿ ಸೂತ ಮಹಾಮುನಿಯು ಆ ಮಹರ್ಷಿಗಳಿಗೆ ವಕ್ಷ್ಯಮಾಣ ರೀತಿಯಾಗಿ ಉತ್ತರವನ್ನು ಕೊಟ್ಟರು. ಸೂತ ಮುನಿಯು ಹೇಳುತ್ತಾರೆ, ರಾಜರ್ಷಿಯಾದ ಜನಕ ಮಹಾರಾಜನ ಅಶ್ವಮೇಧ ಯಾಗದಲ್ಲಿ ಮಹಾ ಕೋಲಾಹಲವಾಯಿತು. ಆ ಅಶ್ವಮೇಧ ಯಾಗವನ್ನು ನೋಡುವುದಕ್ಕಾಗಿ ಅನೇಕ ಸಹಸ್ರ ಸಂಖ್ಯಾಕರಾದ ಮಹರ್ಷಿಗಳು ಬಂದಿದ್ದರು. ಜನಕನ ಅಶ್ವಮೇಧ ಯಾಗಕ್ಕೆ ಅನೇಕ ಸಹಸ್ರ ಜನಗಳು ಬಂದಿದ್ದರಿಂದ ಮಹಾ ಕೋಲಾಹಲವಾಯಿತು. ಆಗ ಜನಕ ಮಹಾರಾಜನು ಬಂದಿರುವ ಅಸಂಖ್ಯಾಕರಾದ ಬ್ರಾಹ್ಮಣರನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಮಾಡಿದನು. ಇವರಲ್ಲಿ ಉತ್ತಮರಾದ ಬ್ರಾಹ್ಮಣರು ಯಾರು? ಇವರಲ್ಲಿ ಯಾರು ಶ್ರೇಷ್ಠರು ಎಂಬುದಾಗಿ ಜನಕ ಮಹಾರಾಜನು ಆಲೋಚನೆ ಮಾಡಿದನು. ಆಗ ಜನಕರಾಜನು ಸಹಸ್ರಾರು ಗೋವುಗಳನ್ನು, ಅತ್ಯಧಿಕವಾದ ಸುವರ್ಣ ರಾಶಿಯನ್ನು, ಗ್ರಾಮಗಳು, ರತ್ನಗಳು, ದಾಸರು ಇವೇ ಮೊದಲಾದ ಸರ್ವವನ್ನು ತೆಗೆದುಕೊಂಡು ಬಂದು ಮಹರ್ಷಿಗಳಿಗೆ ಶಿರಸ ವಂದನೆ ಮಾಡಿ ಅವರ ಮುಂದೆ ನಿಂತನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 60ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.